ಇದು ಬಹುಕೋಟಿ ಹಗರಣ. ಯಾರದ್ದೋ ದುಡ್ಡು ಎಲೆಕ್ಷನ್ ಜಾತ್ರೆ. ಬಡವರ ಹೊಟ್ಟೆ ಮೇಲೆ ಹೊಡೆದು ತಿಂದು ತೆಗೆದಂತಹ ಪರಮ ಪಾಪಿಗಳು ಜೈಲ್ ಕಂಬಿ ಹಿಂದೆ ಅಂಕಲಿಸಿ ಹಿಡಿದು ನಂಬರ್ ಎಣಿಕೆ ಮಾಡ್ತಿದ್ದಾರೆ. ಇದೇ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರರನ್ನ ಇಡಿ ಶಿಕಾರಿ ಮಾಡಿದೆ. ಈ ಬೆನ್ನಲ್ಲೇ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಇದೇ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಉದ್ದೇಶಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈಬಿಟ್ಟಿದ್ದೀರಿ. ವಾಲ್ಮೀಕಿ ನಿಗಮ ಬಡವರ ಪಾಲಿನ ಕಾಮಧೇನು ಆಗ್ಬೇಕಿತ್ತು. ಆದ್ರೆ ಆಗಿದ್ದು ಬಕಾಸುರ. ಸರ್ಕಾರದಿಂದ ಬಂದ ಹಣ ಅರೆಕಾಸಿನ ಮಜ್ಜಿಗೆಯಂತೆ ಸವಿದು ಹೆಜ್ಜೆಯನ್ನು ಕಚ್ಚಿಸಿಕೊಳ್ತಾ ಇದೆ. ಗ್ಯಾರಂಟಿ ಅಲೆಯಲಿದ್ದ ಇಡೀ ಸರ್ಕಾರವನ್ನೇ ಸಂಕಟಕ್ಕೆ ತಳ್ಳಿದೆ. ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಉತ್ತರ ಕೊಟ್ಟ ಸಿಎಂ. ಡೆತ್ ನೋಟ್ನಲ್ಲಿ ಮಿನಿಸ್ಟರ್ ಹೆಸರಿದ್ಯಾ? ಸಿಎಂ ಪ್ರಶ್ನೆಗೆ ಕಮಲ ಕೆಂಡ. ಅದು ಮತ್ತು ಫೋನ್ ಕಾನ್ವರ್ಸೇಷನ್ ವಾಲ್ಮೀಕಿ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಸಿಬಿಐ ತನಿಖೆಯನ್ನ ಪ್ರಶ್ನಿಸಿದ್ರು. ದಲಿತ ಎಂದ ಬಿಜೆಪಿಗೆ ಮಾತಿನಲ್ಲೇ ಗುದ್ದು ಕೊಟ್ರು. ರಾಜ್ಯದಲ್ಲಿ ಎಸ್ಸಿಪಿ, ಟಿಎಸ್ಪಿ ಕಾಯ್ದೆ ಜಾರಿಗೆ ತಂದಿದ್ದು ಕಾಂಗ್ರೆಸ್. ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಯಾಕಿಲ್ಲ ಅಂತ ಪ್ರಶ್ನಿಸಿದ್ರು. ಆತ್ಮಹತ್ಯೆಗೆ ಶರಣಾದ ಚಂದ್ರಶೇಖರ್ ಡೆತ್ ನೋಟ್ ಓದಿದ ಸಿಎಂ ಇದರಲ್ಲೆಲ್ಲಾದ್ರೂ ಮಿನಿಸ್ಟರ್ ಹೆಸರಿದ್ಯಾ ಅಂತ ಕೇಳಿದ್ರು. ಒಂದು ಪದ್ಮನಾಭ, ಇನ್ನೊಂದು ಪರಶುರಾಮ, ಇನ್ನೊಂದು ಶುಚಿಸ್ಮಿತಾ, ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಡೆತ್ ನೋಟಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ. ಆದ್ರೆ ನಾಗೇಂದ್ರ ಹೆಸರು ಮಿಸ್ ಆಗಿದೆ ಅಂತ ಆಕ್ಷೇಪಿಸಿದ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು. ಪ್ಲಕಾರ್ಡ್ ಹಿಡಿದು ಲೂಟಿ ಲೂಟಿ ಎಂದು ಘೋಷಣೆ ಕೂಗಿದ್ರು. ಗದ್ದಲ ಕೋಲಾಹಲ ಕಾರಣಕ್ಕೆ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ರು. ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ. ಇದಕ್ಕೂ ಮುನ್ನ ಸದನದಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಇಡಿ ಇತಿಹಾಸ ಕೆದಕಿದ್ರು. ಸ್ಥಿರವಾಗಿ ಜನರ ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದಿರುವಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಒಂದು ಅಸ್ತ್ರವಾಗಿ ಬಳಸ್ತಾ ಇರುವಂಥ ಇಡಿ ಇದೆಯಲ್ಲ, ಅವನ್ನ ಇಲ್ಲೂ ಕೂಡ ಅದೇ ಕಾರಣಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಇವರ ವಾದದಿಂದ ಸ್ಪಷ್ಟವಾಗ್ತಾ ಇದೆ. ಇಡಿಯಿಂದ ಅಧಿಕಾರ ದುರ್ಬಳಕೆ, ಕೃಷ್ಣ ಬೈರೇಗೌಡ ವಾಗ್ದಾಳಿ. ಪೊಲಿಟಿಕಲ್ ವಿಂಗ್ ಆಗಿ ಇಡಿ ಕೆಲಸ ಎಂದ ಗುಂಡೂರಾವ್. ಬೆಳಗ್ಗೆ ವಿಧಾನಸೌಧದಲ್ಲಿ ಸಚಿವರ ಜಂಟಿ ಸುದ್ದಿಗೋಷ್ಠಿ ನಡೆದಿದೆ. ಇಡಿ ನಡೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಅಧಿಕಾರ ದುರ್ಬಳಕೆ ಅಂತ ಕಿಡಿಕಾರಿ ಕಾಂಗ್ರೆಸ್ ನಾಯಕರ ಹೆಸರು ಹೇಳುವಂತೆ ಬಂಧಿತರ ಮೇಲೆ ಒತ್ತಡ ಹಾಕುವ ಕೆಲಸ ಆಗ್ತಿದೆ ಅಂತ ಆರೋಪಿಸಿದ್ರು. ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ, ನೀವು ಬಚಾವಾಗಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಟ್ಸ್ ಅ ಪೊಲಿಟಿಕಲ್ ವಿಂಗ್. ಈಗ ಅದು ಇಡಿ, ಇಟ್ ಇಸ್ ನಾಟ್ ಅ ಇನ್ವೆಸ್ಟಿಗೇಟಿವ್ ವಿಂಗ್, ಇಟ್ ಇಸ್ ಅ ಪೊಲಿಟಿಕಲ್ ವಿಂಗ್ ಆಫ್ ಭಾರತೀಯ ಜನತಾ ಪಾರ್ಟಿ. ಅವರ ಒಂದು ಬೆನಿಫಿಟ್ಗೋಸ್ಕರ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಇಡಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಕೊಡುವಂಥ ಅಗತ್ಯತೆಯೇ ಇಲ್ಲ. ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ ಇಡಿ ಕಸ್ಟಡಿ. ಮತ್ತೆ 5 ದಿನ ನಡೆಯಲಿದೆ ಇಡಿ ವಿಚಾರಣೆ. ನಿಗಮದಲ್ಲಿನ ಹಣ ನುಂಗಿ ನೀರು ಕುಡಿದ ಕೇಸ್ನಲ್ಲಿ ಬಂಧಿತ ನಾಗೇಂದ್ರರ ಕಸ್ಟಡಿ ಮುಗಿದ ಕಾರಣ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಇಡಿ ಮತ್ತೆ ತನ್ನ ಕಸ್ಟಡಿಗೆ ಪಡೆದಿದೆ. ತನಿಖೆ ಇನ್ನಷ್ಟು ನಡೆಯಬೇಕಿದೆ ಅಂತ ಇಡಿ ಪರ ವಕೀಲರ ವಾದವನ್ನ ಪುರಸ್ಕರಿಸಿದ ಕೋರ್ಟ್ ಜುಲೈ 22ರವರೆಗೂ ವಶಕ್ಕೆ ಒಪ್ಪಿಸಿದೆ. ಒಟ್ಟಾರೆ ಇಡಿ ಮಧ್ಯಪ್ರವೇಶ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಮಾಜಿ ಸಚಿವ ನಾಗೇಂದ್ರ ಈಗಾಗಲೇ ಅರೆಸ್ಟ್ ಆಗಿದ್ದು ಹಗರಣದಲ್ಲಿ ದೊಡ್ಡ ಕೈಗಳ ಕೈಚಳಕ ಇದೆಯಾ ಅನ್ನೋದನ್ನ ಹುಡುಕಾಡ್ತಿದೆ. ಅದಕ್ಕೂ ಮುನ್ನವೇ ಸರ್ಕಾರ ಜನರ ಮುಂದೆ ಆಂಟಿಸಿಪೇಟರಿ ಬೇಲ್ ಹಾಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.